ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೌನಿ ಅಮಾವಾಸ್ಯೆ ಇಂದು ಮಹಾಕುಂಭಮೇಳದಲ್ಲಿ ಪವಿತ್ರವಾದ ದಿನ. ಸುಮಾರು 12 ಕೋಟಿಯಷ್ಟು ಜನ ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡುವುದಕ್ಕೆ ಹೊರಟಿದ್ದಾರೆ. ಸುಮಾರು 10 ರಿಂದ 12 ಕಿಲೋಮೀಟರ್ ದೂರದಷ್ಟು ಈ ಅದ್ಭುತವಾದ ದೃಶ್ಯವನ್ನ ಮಹಾಕುಂಭಮೇಳದಲ್ಲಿ ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ನಾವು ನೋಡಲು ಸಾಧ್ಯವಿಲ್ಲ. ಇಷ್ಟೊಂದು ಭಕ್ತ ಸಾಗರ ಮಹಾಕುಂಭಮೇಳದಲ್ಲಿ ಸೇರಿಕೊಂಡಿದೆ. ಆದ್ರೆ ಒಂದು ನೋವಿನ ಸುದ್ದಿ ಅಂದ್ರೆ ಅಷ್ಟೊಂದು ಭಕ್ತ ಸಾಗರದಿಂದ ಕೂಡಿದ ಸ್ಥಳದಲ್ಲಿ ಕಾಲ್ತುಳಿತ ಶುರುವಾಗಿದೆ. ಇದರಿಂದ ಸುಮಾರು 30 ಮಂದಿ ಸಾವನ್ನಪ್ಪಿದ್ದಾರೆ, 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದರಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಇಡೀ ಪ್ರಪಂಚವೇ ದೂಷಿಸುತ್ತಿದೆ. ಅಲ್ಲಿನ ಜನಸಾಮಾನ್ಯರಿಗೆ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಎಂದು ಖುದ್ದಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ನರೇಂದ್ರ ಮೋದಿ ಅವರು ಕರೆ ಮಾಡಿ ಜನರ ಸುರಕ್ಷತೆಯ ಬಗ್ಗೆ ಗಮನ ಹರಿಸಿ ಎಂದು ಸ್ವಲ್ಪ ಕಟುವಾಗಿ ಆದೇಶ ಮಾಡಿದ್ದಾರೆ. ಹಾಗಿದ್ರೆ ಈ ದುರ್ಘಟನೆ ನಡೆಯುವುದಕ್ಕೆ ಕಾರಣ ಏನು? ಈ ದಿನವೇ ಅಷ್ಟೊಂದು ಜನಸಾಗರ ಆ ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಬರಲು ಕಾರಣವಾದ್ರೂ ಏನು? ಹಾಗಿದ್ರೆ ಏನಿದರ ಮಹತ್ವ? ಇದೆಲ್ಲದರ ಸಂಕ್ಷಿಪ್ತ ವಿವರಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಅಸಲಿಗೆ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ? ಈ ದಿನವನ್ನ ಬಿಟ್ರೆ ಮತ್ತೆ ಯಾವ ದಿನ ಗಂಗಾ ಸ್ನಾನವನ್ನ ಮಾಡೋದಕ್ಕೆ ಹೋಗುವುದು ಒಳ್ಳೆಯದು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಬನ್ನಿ. ಮಕರ ಸಂಕ್ರಮಣ ಅಂದ್ರೆ ಅತ್ಯಂತ ಪುಣ್ಯ ಸಮಯವಾಗಿರುವ ಮಕರ ಸಂಕ್ರಮಣ. ಈ ಸಮಯದಲ್ಲಿ ಮಹಾಕುಂಭಮೇಳದಲ್ಲಿ ಕೋಟ್ಯಾಂತರ ಮಂದಿ ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು. ಆ ದಿನವನ್ನ ಬಿಟ್ಟರೆ ಮತ್ತೆ ಈಗ ಜನವರಿ 29ರಂದು ಮೌನಿ ಅಮಾವಾಸ್ಯೆಯ ದಿನ, ಅಂದ್ರೆ ಪುಣ್ಯ ಗಳಿಗೆಯ ಸಮಯ. ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯ ಪುಣ್ಯ ಗಳಿಗೆಯಲ್ಲಿ ಆ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರೆ ನಮ್ಮ ಎಷ್ಟೋ ಜನ್ಮಗಳ ಪಾಪಗಳು ಪರಿಹಾರವಾಗುತ್ತವೆ ಎಂಬುದು ಜನರ ನಂಬಿಕೆಯಾಗಿದೆ. ಜೊತೆಗೆ ಈ ಮೌನಿ ಅಮಾವಾಸ್ಯೆಯ ದಿನ ಭಗವಂತನಿಗೆ ಪೂಜೆಗಳನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಅನ್ನೋದಕ್ಕಿಂತ ನಮ್ಮ ಸನಾತನ ಧರ್ಮದ ಪ್ರತೀಕವಾಗಿದೆ. ಆದ್ದರಿಂದ ಸುಮಾರು 12 ಕೋಟಿಯಷ್ಟು ಜನ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ ಬಂದಿದ್ದರು. ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಭಕ್ತಾದಿಗಳ ಸಾಲು ನಿಂತುಕೊಂಡಿದೆ. ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಕೂಡ ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡುವುದಕ್ಕೆ ಸಾಲು ಕಟ್ಟಿದ್ದಾರೆ. ಈ ಮೌನಿ ಅಮಾವಾಸ್ಯೆಯ ಸಂಜೆಯವರೆಗೂ ಈ ಪುಣ್ಯ ಸಮಯವಿದೆ. ಅದರಲ್ಲೂ ಬೆಳಗಿನ ಜಾವ 3:40ಕ್ಕೆ ಶುರುವಾಗಿ 4:30ರವರೆಗೂ ಇರುವ ಸಮಯ ಅತ್ಯಂತ ಪುಣ್ಯ ಗಳಿಗೆಯಾಗಿದೆ. ಈ ಸಮಯದಲ್ಲಿ ಸ್ನಾನ ಮಾಡಿದರೆ ನಮ್ಮ ಸರ್ವ ಪಾಪಗಳು ಕೂಡ ಪರಿಹಾರವಾಗುತ್ತವೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಬಸಂತ ಪಂಚಮಿ ಕೂಡ ಇದೆ. ಅಂದ್ರೆ ಜನವರಿ 16ರಂದು ಮಕರ ಸಂಕ್ರಾಂತಿ ದಿನ ಯಾವ ರೀತಿ ಪುಣ್ಯ ಸ್ನಾನವನ್ನ ಮಾಡಿದ್ರೋ ಅದಾದ ನಂತರ ನಿನ್ನೆಯ ಮೌನಿ ಅಮಾವಾಸ್ಯೆ ದಿನ ಜನವರಿ 29ರ ದಿನ ಫೆಬ್ರವರಿ 3 ಬಸಂತ ಪಂಚಮಿ. ಇದು ಕೂಡ ಅತ್ಯಂತ ಪುಣ್ಯದ ದಿನವಾಗಿದೆ. ಈ ದಿನವೂ ಕೂಡ ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಆ ಭಗವಂತನನ್ನ ಪೂಜಿಸಬೇಕು ಎಂಬುದು ಭಕ್ತರ ಆಶೆಯಾಗಿದೆ, ಭಕ್ತರ ಕನಸಾಗಿದೆ. ಈ 3 ದಿನಗಳ ನಂತರ ಫೆಬ್ರವರಿ 12ಕ್ಕೆ ಮಾಪಿ ಪೂರ್ಣಿಮಾ ಬರುತ್ತದೆ. ಅದು ಕೂಡ ಪುಣ್ಯದ ಗಳಿಗೆ ಆಗಿದ್ದರಿಂದ ಅಂದು ಕೂಡ ಕೋಟ್ಯಾಂತರ ಜನ ಮಹಾಕುಂಭಮೇಳದಲ್ಲಿ ಗಂಗಾ ಪುಣ್ಯ ಸ್ನಾನವನ್ನ ಮಾಡುವುದಕ್ಕೆ ಮುಗಿಬೀಳುತ್ತಾರೆ. ಇನ್ನು ಅದಾದ ನಂತರ ಕೊನೆಯ ಪುಣ್ಯ ಸ್ನಾನ ಅಂದ್ರೆ ಮಹಾಶಿವರಾತ್ರಿಯ ದಿನ, ಅಂದ್ರೆ ಫೆಬ್ರವರಿ 26ಕ್ಕೆ ಆ ಪುಣ್ಯ ಸ್ನಾನವನ್ನ ಮಾಡುತ್ತಾರೆ. ಆದ್ದರಿಂದ ಇದನ್ನ ತುಂಬಾ ಅದ್ಭುತವಾದ ಶಾಹಿ ಸ್ನಾನ ಎನ್ನುತ್ತಾರೆ, ಅಮೃತ ಸ್ನಾನ ಎಂದು ಕೂಡ ಕರೆಯುತ್ತಾರೆ. ಈ ಸ್ನಾನವನ್ನ ಮಾಡಿ ಪವಿತ್ರರಾಗಬೇಕೆಂಬ ಆಸೆಯಿಂದ ಕೋಟ್ಯಾಂತರ ಮಂದಿ ಭಕ್ತರು ಮಹಾಕುಂಭಮೇಳಕ್ಕೆ ಬರುತ್ತಾರೆ. ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಬಂದು ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡುತ್ತಾರೆ. ಒಟ್ಟಾರೆ ಜಗತ್ತಿನಲ್ಲಿ ಯಾವ ಸ್ಥಳದಲ್ಲಿಯೂ ಕೂಡ ಸೇರಲಾರದ ಈ ಜನಸಾಗರ ಅತಿ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಸೇರುತ್ತಾರೆ. ಇನ್ನು ಈ ದಿನವೇ ಅಂದ್ರೆ ಈ ಮೌನಿ
ಮೌನಿ ಅಮಾವಾಸ್ಯೆಯ ದಿನವೇ ಸುಮಾರು 12 ಕೋಟಿಯಷ್ಟು ಜನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರಲು ಕಾರಣವೇನು ಅಂದ್ರೆ ಇವತ್ತು ಬಸಂತ ಪಂಚಮಿಯ ದಿನ ಅಮೃತ ಗಳಿಗೆ ಸಮಯದಲ್ಲಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಸರ್ವ ಪಾಪಗಳು ಕೂಡ ತೊಳೆಯುತ್ತವೆ ಎಂಬುದು ಅಲ್ಲಿನ ನಾಗ ಸಾಧುಗಳ ನಂಬಿಕೆಯಾಗಿದೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಆ ಸಾಧುಗಳು ಗಂಗೆಗೆ ಇಳಿದು ಗಂಗೆಯ ಪಾಪವನ್ನೇ ತೊಳೆಯುತ್ತಾರೆ ಎಂಬುದು ನಂಬಿಕೆಯಾಗಿದೆ. ಆ ಗಂಗೆಯ ಪಾಪವನ್ನ ಸಾಧುಗಳು ತೊಳೆದ ನಂತರ ಅಲ್ಲಿ ನೀರಿಗೆ ಇಳಿದು ಸ್ನಾನ ಮಾಡಿದಾಗ ನಮ್ಮ ಸರ್ವ ಪಾಪಗಳು ಕೂಡ ನಿವಾರಣೆಯಾಗುತ್ತವೆ ಎಂಬುದು ನಂಬಿಕೆಯಾಗಿದೆ. ಆಗ ಭಕ್ತರು ಪವಿತ್ರರಾಗುತ್ತಾರೆ ಎಂಬ ನಂಬಿಕೆ ಇರುವುದರಿಂದ ಕೋಟ್ಯಾಂತರ ಮಂದಿ ಭಕ್ತರು ಈ ದಿನ ಅಲ್ಲಿ ಪವಿತ್ರ ಸ್ನಾನ ಮಾಡಲು ಬಯಸುತ್ತಾರೆ. ಇಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಟೆಂಟುಗಳನ್ನು ಹಾಕಲಾಗಿದೆ. ಪ್ರತಿ ಟೆಂಟ್ಗಳ ಬಳಿಯೂ ಕೂಡ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಟೆಂಟ್ಗಳ ವೆಚ್ಚವನ್ನು ಹೇಳ್ಬೇಕು ಅಂದ್ರೆ ಜನಸಾಮಾನ್ಯರಿಗೆ ತಕ್ಕಂತೆ ವಿಐಪಿಗಳಿಗೂ ಕೂಡ ತಕ್ಕಂತೆ 100 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೂ ಅದರ ಪ್ರೈಸ್ ಇದೆ. ಭೌತಿಕವಾಗಿ ಅಲ್ಲಿಗೆ ಬಂದ ಎಲ್ಲರಿಗೂ ಕೂಡ ಟೆಂಟ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ನಾನು ಹೇಳ್ತಿರೋದು ಮಹಾಕುಂಭಮೇಳದ ಉಳಿದ ದಿನಗಳಲ್ಲಿ ಅಂದ್ರೆ ಈ ಮೌನಿ ಅಮಾವಾಸ್ಯೆಯ ದಿನ ನಿನ್ನೆ ದಿನ ಸುಮಾರು 12 ಕೋಟಿಯಷ್ಟು ಜನ ಅಲ್ಲಿ ಸೇರಿದ್ದರು. ಆದ್ದರಿಂದ ಅವರಿಗೆ ಟೆಂಟ್ಗಳ ವ್ಯವಸ್ಥೆಯನ್ನ ಬಹುತೇಕವಾಗಿ ಎಲ್ಲರಿಗೂ ಸಹ ನೀಡಲಾಗಿರಲಿಲ್ಲ. ಸ್ನೇಹಿತರೆ, ನಾವಿಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ನಾವೇನಾದ್ರೂ ಊರ್ ಕಡೆ ಈ ಜಾತ್ರೆ ಹಬ್ಬ ಅಂತೇಳಿ ಮಾಡಿದಾಗ 1 ಲಕ್ಷದಷ್ಟು ಜನ ಸೇರಿದಾಗ ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಗಮನಿಸೇ ಇರ್ತೀವಿ. ಅಂತದ್ರಲ್ಲಿ 12 ಕೋಟಿಯಷ್ಟು ಜನ ಅಂದ್ರೆ ನಮ್ಮ ಕರ್ನಾಟಕದ 1.5 ಭಾಗ ಒಂದು ಮಹಾಕುಂಭಮೇಳದಲ್ಲಿ ಒಂದೇ ಸ್ಥಳದಲ್ಲಿ ನಿಂತುಕೊಂಡಿದೆ ಅಂದ್ರೆ ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಊಹೆ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆ ಕೆಲವು ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಮಹಾಕುಂಭಮೇಳದಲ್ಲಿ ಸೇರಿರುವ ಜನಸಾಗರ ಬೇರೊಂದು ದೇಶದ ಜನಸಂಖ್ಯೆಗೆ ಸಮವಾಗುವುದಿಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಭಕ್ತ ಸಾಗರ ಈ ಒಂದು ದಿನ ಪುಣ್ಯ ಸ್ನಾನವನ್ನ ಮಾಡುವುದಕ್ಕೆ ಕಾಯ್ತಿರುತ್ತಾರೆ. ಸುಮಾರು 10, 20, 30 ಕಿಲೋಮೀಟರ್ಗಳಷ್ಟು ದೂರ ಅಲ್ಲಿ ಅವರ ವಾಹನಗಳನ್ನು ನಿಲ್ಲಿಸಿ ಈ ಪುಣ್ಯ ಸ್ನಾನವನ್ನ ಮಾಡುವುದಕ್ಕೆ ನಡೆದುಕೊಂಡು ಬರುತ್ತಿದ್ದಾರೆ. ಆದ್ರೆ ಅಲ್ಲಿಯೂ ಕೂಡ ಇವೆಲ್ಲಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಸುಮಾರು 2750 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಭಕ್ತರ ಸುರಕ್ಷತೆಗಾಗಿ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿನ ಆಡಳಿತ ವರ್ಗ 24x7 ಮೇಲ್ವಿಚಾರಣೆಯನ್ನ ಮಾಡುತ್ತಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ಕಣ್ಗಾವಲಿದೆ. ಆದ್ದರಿಂದ ಬಹುತೇಕವಾಗಿ ಯಾರಿಗೂ ಸಹ ಇಲ್ಲಿ ಗೊಂದಲ ಆಗದ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆದರೆ ದುರದೃಷ್ಟವಶಾತ್ 30 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ಪಿರುವುದು ವಿಷಾದಕಾರಿ ಘಟನೆ. ಆದ್ದರಿಂದ ಈ ಮೌನಿ ಅಮಾವಾಸ್ಯೆ ದಿನ ಈ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಹೋಗಬೇಕು. ಅಥವಾ ಈ ದಿನ ಸ್ನಾನ ಮಾಡುವುದಕ್ಕೆ ಆಗದೆ ಹೋದ್ರೆ ಫೆಬ್ರವರಿ 3ರಂದು ಆ ಪುಣ್ಯ ಸ್ನಾನವನ್ನ ಮಾಡೋಣ ಅಂತೇಳಿ ಅಲ್ಲೇ ಉಳಿದುಕೊಂಡಿರುವ ಭಕ್ತ ಸಾಗರವಿದೆ. ಅಂದ್ರೆ ವಸಂತ ಪಂಚಮಿ ದಿನ ಅಲ್ಲಿ ಪುಣ್ಯ ಸ್ನಾನ ಮಾಡೋಣ ಅಂತೇಳಿ ತುಂಬಾ ಭಕ್ತಾದಿಗಳು ಅಲ್ಲೇ ಉಳಿದುಕೊಂಡಿದ್ದಾರೆ. ಆದ್ದರಿಂದ ಈ ಮಹಾಕುಂಭಮೇಳದಲ್ಲಿ ಇದ್ದುಕೊಂಡು ಅಲ್ಲಿ ಏನಾದರೂ ಗೊಂದಲ ತೊಂದರೆಗಳಾದ್ರೆ ಅವರಿಗೆ ಸಾರಿಗೆ ನಿಗಮದ ಟೋಲ್ ಫ್ರೀ ನಂಬರ್ ಇದೆ ಮತ್ತು ವಾಟ್ಸ್ಆಪ್ ಸಹಾಯವಾಣಿ ಕೂಡ ಇದೆ. ಮಹಾಕುಂಭಮೇಳದ ಸಹಾಯ ಸಂಖ್ಯಾವಾಣಿ ಕೂಡ ಇದೆ. ಪೊಲೀಸರ ಸಂಖ್ಯಾವಾಣಿ ಕೂಡ ಇದೆ. ಮಹಿಳಾ ಪೊಲೀಸರ ಸಹಾಯವಾಣಿ ಕೂಡ ಇದೆ. ಅಗ್ನಿಶಾಮಕ ಸೇವೆ ಕೂಡ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸೇವೆ ಕೂಡ ಇದೆ. ಆಂಬುಲೆನ್ಸು, ರೈಲ್ವೆ ಈ ರೀತಿ ಅನೇಕ ಸೌಲಭ್ಯಗಳನ್ನ ಕಲ್ಪಿಸಿಕೊಡಲಾಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಆ ಒಂದು ದುರ್ಘಟನೆ ನಡೆದೇ ಹೋಯಿತು. ಅಸಲಿಗೆ ಆ ದುರ್ಘಟನೆ ನಡೆದಾದ್ರೂ ಹೇಗೆ, ಅದರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಬನ್ನಿ. ಈ ಮೌನಿ ಅಮಾವಾಸ್ಯೆ ಆ ದಿನ ಪೂರ್ತಿಯಾಗಿ ಪುಣ್ಯದ ಗಳಿಗೆ ಆಗಿರುತ್ತದೆ. ಆ ದಿನ ನಾವು ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತವೆ ಎಂದು ಕೋಟ್ಯಾಂತರ ಮಂದಿ ಭಕ್ತರು ಅಲ್ಲಿ ಸೇರಿದ್ದರು. ಅದರಲ್ಲೂ ಈ ಬೆಳಗಿನ ಜಾವ 3:40 ಸಮಯಕ್ಕೆ ಆ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ನಮ್ಮ ಸರ್ವ ಪಾಪಗಳು ಕೂಡ ಪರಿಹಾರವಾಗುತ್ತವೆ ಎಂಬುದು ನಮ್ಮ ಸನಾತನ ಧರ್ಮದ ನಂಬಿಕೆಯಾಗಿತ್ತು. ಆದ್ದರಿಂದ ಘಾಟ್ ಬಳಿ ಸುಮಾರು ಮಂದಿ ಮಲಗಿಕೊಂಡಿರ್ತಾರೆ. ಅಂದ್ರೆ 3:40ಕ್ಕೆ ನಾವು ಹೋಗಿ ಸ್ನಾನ ಮಾಡಬೇಕು, ಅಲ್ಲಿವರೆಗೂ ಸ್ವಲ್ಪ ಸಮಯ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತೇಳಿ ಆ ಘಾಟ್ ಬಳಿ ಮಲಗಿಕೊಂಡಿರ್ತಾರೆ. ಹಾಗಿರುವಾಗ ಸುಮಾರು ಬೆಳಗಿನ ಜಾವ 2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ನೂಕು ನುಗ್ಗಲು ಶುರುವಾಗುತ್ತೆ. ಅಂದ್ರೆ ಅಮೃತಗಳಿಗೆ ಬೆಳಗಿನ ಜಾವ 3:40 ಹತ್ತಿರಕ್ಕೆ ಬಂದಿದ್ದರಿಂದ ಅಲ್ಲಿನ ಭಕ್ತಾದಿಗಳ ಜನಸಾಗರ ಹೆಚ್ಚಾಗಿ ನೂಕು ನುಗ್ಗಲು ಶುರುವಾಗುತ್ತೆ. ಆಗ ಅಲ್ಲಿ ವಿಶ್ರಾಂತಿಗೆಂದು ಮಲಗಿಕೊಂಡಿದ್ದ ಕೆಲವು ಭಕ್ತರ ಮೇಲೆ ತುಳಿದುಕೊಂಡೇ ಹೋಗುವುದಕ್ಕೆ ಶುರು ಮಾಡ್ತಾರೆ. ಏಕೆಂದ್ರೆ
100,000 ಲಕ್ಷ ಜನ ಇಲ್ಲ ಅಲ್ಲಿ. 12 ಕೋಟಿ ಜನಸಂಖ್ಯೆ ಅಂದ್ರೆ ಸುಮ್ನೆನಾ ಹೇಳಿ? ಆ ಗಂಗಾ ನದಿಯ ಪುಣ್ಯ ಸ್ನಾನವನ್ನ ಮಾಡ್ಬೇಕೆಂಬ ಆತುರದಲ್ಲಿ ಮಲಗಿಕೊಂಡಿದ್ದವರ ಮೇಲೆಯೇ ತುಳ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹೊಸದಾಗಿ ಒಂದು ಡಮ್ಮಿ ಸೇತುವೆಯನ್ನ ನಿರ್ಮಿಸಿರ್ತಾರೆ. ಆ ಸೇತುವೆ ಮೇಲೆ ನಡೆದುಕೊಂಡು ಬರ್ತಿರುವಾಗ, ಅಂದ್ರೆ ಆ ಕೋಟ್ಯಾಂತರ ಮಂದಿ ಆ ಸೇತುವೆ ಮೇಲೆ ನಡೆದುಕೊಂಡು ಬರ್ತಿರುವಾಗ ಅದು ಹಠಾತ್ತಾಗಿ ಕುಸಿದು ಕೆಳಗಡೆ ಬೀಳುತ್ತೆ, ಮುರಿದು ಹೋಗುತ್ತೆ. ಆಗ ಆ ಜನಸಾಗರ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾ ಆ ಬ್ಯಾರಿಕೇಡ್ ಅನ್ನೇ ಒಡೆದುಕೊಂಡು ನುಗ್ಗುವುದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಕೊನೆಗೆ ಈ ದುರ್ಘಟನೆ ನಡೆದೇ ಹೋಗುತ್ತೆ. ಸುಮಾರು 30 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗ್ತಾರೆ. 100ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗುತ್ತಾರೆ. ದುರದೃಷ್ಟ ಅಂದ್ರೆ ನಮ್ಮ ಕರ್ನಾಟಕದ 4 ಮಂದಿ ಕೂಡ ಈ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಈಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸತ್ತವರ ಕುಟುಂಬಕ್ಕೆ 25 ಲಕ್ಷ ದುಡ್ಡನ್ನ ಪರಿಹಾರವಾಗಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಸತ್ತು ಹೋಗಿರುವವರ ಬಾಡಿಯನ್ನ ಅವರ ಕುಟುಂಬಕ್ಕೆ ವರ್ಗಾಯಿಸಲಾಗಿದೆ. ಸ್ನೇಹಿತರೆ, ಏನೇ ಇರಲಿ, ಆ ಭಗವಂತನ ಪುಣ್ಯ ಸ್ಥಳದಲ್ಲಿ ಈ ಘಟನೆ ನಡೆದಿರುವುದು ಒಂದು ರೀತಿಯ ವಿಷಾದನೀಯ ಎಂದು ಹೇಳಬಹುದು. ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುವ ಸಮಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಓಂ ನಮೋ ಶಂಭೋ ಶಂಕರ ಹರ ಹರ ಮಹಾದೇವ. ಧನ್ಯವಾದಗಳು.